ಹಲೋ ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್. ಸೊ ಕೆಇ ಅವರು ಸೀಟ್ ಮೆಟ್ರಿಕ್ಸ್ ಅಲ್ಲಿ ಅಪ್ಡೇಟ್ ಗಳನ್ನ ಮಾಡಿದ್ದಾರೆ. ಸೊ ನಿನ್ನೆ NMC ವೆಬ್ಸೈಟ್ ಇಂದ ನೋಡ್ಕೊಂಡು ನಾನು ಹೇಳಿದ್ದೆ. ಸೊ ಉಳಿದಂತಹ 4 ಕಾಲೇಜು ಅಂತಂದ್ರೆ KVG ಇರಬಹುದು, MRMC ಗುಲ್ಬರ್ಗ, ಶ್ರೀನಿವಾಸ ಮತ್ತೆ MBJ ಕಾಲೇಜಲ್ಲಿ ಸೀಟ್ಗಳು ಜಾಸ್ತಿ ಆಗಿದೆ. ಬಟ್ ಬೀದರ್ದು ಮಾತ್ರ ಅಪ್ಡೇಟ್ ಆಗಿತ್ತು. ಬಟ್ ಇವತ್ತು ಅವು 4 ಕಾಲೇಜನ್ನು ಕೂಡ ಅಪ್ಡೇಟ್ ಮಾಡಿರುವಂತದ್ದು. ಸೊ ನೀವು ಇಲ್ಲಿ ನೋಡಬಹುದು. ಸೊ ಟೋಟಲ್ ಆಗಿ ನಿಮಗೆ 54 ಸೀಟ್ಗಳು ರೆಸ್ಟ್ ಆಫ್ ಕರ್ನಾಟಕದಲ್ಲಿ ಸಿಕ್ಕಿದೆ. ಹೈದರಾಬಾದ್ ಕರ್ನಾಟಕದಲ್ಲಿ 19 ಸೀಟ್ಗಳು ಸಿಕ್ಕಿದೆ. ಅದಾದ್ಮೇಲೆ GMP ಅಲ್ಲಿ 25 ಸೀಟ್ಸ್ ಇದೆ. ಬಟ್ ಅದರಲ್ಲಿ 9 ಸೀಟು 22.5 ಲಕ್ಷದ ಶ್ರೀನಿವಾಸ ಕಾಲೇಜು. ನೆಕ್ಸ್ಟ್ GMPH ಅಲ್ಲಿ 20 ಸೀಟ್ ಇದೆ. ಸೊ ಯಾಕಂತಂದ್ರೆ ಅಲ್ಲಿ MRMC ಗುಲ್ಬರ್ಗ ಹೈದರಾಬಾದ್ ಕರ್ನಾಟಕದಲ್ಲಿ ಇರುವಂತ ಕಾಲೇಜ್ ಆಗಿರೋದ್ರಿಂದ ಅಲ್ಲಿ ಜಾಸ್ತಿ ಆಗಿರುವಂತದ್ದು. ಸೊ ಟೋಟಲ್ ಆಗಿ 200 ಸೀಟ್ಗಳು ಜಾಸ್ತಿ ಆಗಿರುವಂತದ್ದು. ಬಟ್ ಇದರಲ್ಲಿ JNMC ಕಾಲೇಜ್ ಇಲ್ಲ. ಯಾಕಂತಂದ್ರೆ JNMC ಬೆಳಗಾಮಲ್ಲಿ 50 ಸೀಟ್ ಜಾಸ್ತಿ ಆಗಿದೆ. ಅದನ್ನ ಕಂಪ್ಲೀಟ್ ಆಗಿ MCC ಅಲ್ಲೇ ತೆಗೆದುಕೊಂಡಿರುವಂತದ್ದು. ಅದನ್ನು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. MCC ಯ ಒಂದು ಸೀಟ್ ಮೆಟ್ರಿಕ್ಸ್ ಅಲ್ಲೂ ಕೂಡ ಇವತ್ತು ರಿಲೀಸ್ ಮಾಡಿರುವಂತದ್ದು. MCC ಸೀಟ್ ಮೆಟ್ರಿಕ್ಸ್ ಅಲ್ಲಿ ಕರ್ನಾಟಕದ 50 JNMC ಸೀಟ್ಗಳು 43+7 NRI ಅಂತ ಹೇಳಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಬಟ್ ನನಗೆ ಅರ್ಥ ಆಗದೆ ಇರೋದಿಷ್ಟೇ, ಈ MCC ವೆಬ್ಸೈಟ್ ಅಲ್ಲಿ ಏನು ರಿಲೀಸ್ ಮಾಡಿದ್ರೆ ಇದರಲ್ಲಿ ಬೀದರ್ ಕಾಲೇಜ್ ಇನ್ನೂ ಕೂಡ ಆಡ್ ಆಗಿಲ್ಲ. ಅಂದ್ರೆ ಬೀದರ್ ಪ್ಯೂರ್ ಗೌರ್ಮೆಂಟ್ ಕಾಲೇಜ್ ಆಗಿರೋದಕ್ಕೆ MCC ಅಲ್ಲಿ 7 ಸೀಟ್ಗಳು ಬರ್ಬೇಕಿತ್ತು. ನಿನ್ನೆ 43 ಸೀಟ್ಗಳು KEದಲ್ಲಿ ಆಡ್ ಆಗಿದೆ. ಬಟ್ 7 ಸೀಟ್ಗಳು ಇಲ್ಲಿ ತೋರಿಸ್ಬೇಕಿತ್ತು, ಇನ್ನೂ ಕೂಡ ತೋರಿಸಿಲ್ಲ. ಗೊತ್ತಿಲ್ಲ ಏನ್ ಮಾಡ್ತಾರ ಅಂತ ಹೇಳಿ. ಮತ್ತೆ MCC ಅಲ್ಲಿ ಅದರ ಒಂದು ರಿಸಲ್ಟ್ ಕೂಡ ಮುಂದೆ ಹೋಗ್ತಾ ಇದೆ. ಯಾಕಂತಂದ್ರೆ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ನೋಡಿ. ಸೊ PWD ಸರ್ಟಿಫಿಕೇಟ್ ಜನರೇಷನ್ ಗೆ 4 PM ಅಂದ್ರೆ 4 PM ಆಫ್ 18th ಅಕ್ಟೋಬರ್ ನಾಳೆಯ ತನಕ ಕೊಟ್ಟಿರುವಂತದ್ದು. ಅಂದ್ರೆ ಆಪ್ಷನ್ ಎಂಟ್ರಿಯನ್ನ ನಾಡಿದ್ದವರೆಗೂ ಕೂಡ ಕಂಟಿನ್ಯೂ ಮಾಡ್ಬೇಕಾಗ್ತದೆ. ಅದಾದ್ಮೇಲೆ MCC ಅವರು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಬೇಕು. ಮೇ ಬಿ 19th or 20th MCC ರಿಸಲ್ಟ್ ಬರ್ಬೋದು. ಬಟ್ KE ಅಲ್ಲಿ ನಾವು ನಿನ್ನೆ ಏನು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ, ಕನ್ಸಿಕ್ವೆನ್ಷಿಯಲ್ ವೇಕೆನ್ಸಿಗಳನ್ನ ಕನ್ಸಿಡರ್ ಮಾಡಿ ಪ್ರತಿಯೊಬ್ಬರಿಗೂ ಆಪ್ಷನ್ ಎಂಟ್ರಿಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ಸೀಟು ಸಿಕ್ಕವರಿಗೆ. ನಾಟ್ ಓನ್ಲಿ ಫಾರ್ ದೀಸ್ 9 ಕಾಲೇಜಸ್ ವೇರ್ ದ ಸೀಟ್ ಇಸ್ ಇನ್ಕ್ರೀಸ್ಡ್, ರಿಮೈನಿಂಗ್ ಕಾಲೇಜ್ ಅಲ್ಲೂ ಕೂಡ ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳಿದ್ವಿ. ಅದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ ಅನ್ನೋದು ನಡೀತಾ ಇರಬಹುದು, ವೇಟ್ ಮಾಡಿ. ಬಟ್ ಈಗ ಸದ್ಯದ ಒಂದು ಅಪ್ಡೇಟ್ ಏನು ಅಂತ ಅಂದ್ರೆ KE ಅವರು ಈ ಕಾಲೇಜಸ್ ಗಳು ಏನು ಜಾಸ್ತಿ ಆಗಿದೆ, ಈ ಕಾಲೇಜಸ್ ಗಳಲ್ಲಿ ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳ್ಳೋದಕ್ಕೆ ನಾಳೆ ಬೆಳಗ್ಗೆ 8 ಗಂಟೆಯ ತನಕ ಅವಕಾಶವನ್ನ ಕೊಡಲಾಗಿದೆ. ಸೊ ಇವತ್ತು 12:30 ತನಕ ಅವಕಾಶವನ್ನು ಕೊಟ್ಟಿದ್ರು. ಬಟ್ ಈ 4 ಕಾಲೇಜಿನ ಸೀಟ್ ಮೆಟ್ರಿಕ್ಸ್ ಇಲ್ಲಿ ಆಡ್ ಆಗಿರೋದಕ್ಕೆ ಸೊ ನಾಳೆ ಬೆಳಗ್ಗೆ 8 ಗಂಟೆಯ ತನಕ ಸಮಯವನ್ನ ಕೊಟ್ಟಿದ್ದಾರೆ. ಅಷ್ಟರ ಒಳಗಾಗಿ ಬೇರೆ ಏನಾದ್ರು ನೋಟಿಫಿಕೇಶನ್ ಬಂದು ಕನ್ಸಿಕ್ವೆನ್ಷಿಯಲ್ ವೇಕೆನ್ಸಿಗಳನ್ನ ಕನ್ಸಿಡರ್ ಮಾಡಬೇಕು ಅನ್ನೋದು ಏನಾದ್ರು ಬಂದ್ರೆ ಸೊ ನೋಡೋಣಂತೆ, ಅದರ ಇನ್ಫಾರ್ಮೇಶನ್ ನಾನು ಹೇಳ್ತೀನಿ. ಬಟ್ ಸದ್ಯದ ಮಟ್ಟಿಗೆ ಯಾರ್ಯಾವ ವಿದ್ಯಾರ್ಥಿಗಳಿಗೆ MBBS ಸೀಟ್ ಸಿಕ್ಕು ಅಡ್ಮಿಷನ್ ಮಾಡಿಸಿದಾರೆ ಅಂತವರಿಗೆ ಮಾತ್ರ ಈಗ ಅವಕಾಶವನ್ನ ಕೊಟ್ಟಿರುವಂತದ್ದು. ಈ 4 ಕಾಲೇಜು MBJ, MRMC, KVG ಮತ್ತೆ ಶ್ರೀನಿವಾಸದಲ್ಲಿ ನೀವೇನಾದ್ರೂ ಸೀಟ್ಗಳನ್ನು ಆಡ್ ಮಾಡ್ಕೋಬೇಕು ಅಂತ ಇದ್ರೆ ಸೊ ನೀವು ನಾಳೆ ಬೆಳಗ್ಗೆ 8 ಗಂಟೆಯ ತನಕ ಆಡ್ ಮಾಡಿಕೊಳ್ಳಬಹುದು. ಇದಿಷ್ಟು ಇವತ್ತಿನ ಒಂದು ಇನ್ಫಾರ್ಮೇಶನ್ ಅಪ್ಡೇಟ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.